ಸರ್ ಈಗ ಬ್ಲಾಕ್ ಅಂಡ್ ವೈಟ್ ನ ನೀವು ಚಿತ್ರೀಕರಣಗಳನ್ನು ಮಾಡಿದ್ದೀರಾ ಮತ್ತೆ ಕಲರ್ ಫೋಟೋಗ್ರಫಿನೂ ಮಾಡಿದ್ದೀರಾ. ಆ ಒಂದು ಪರಿವರ್ತನೆ ಕಾಲ ಹೇಗಿತ್ತು? ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ಕಲರ್ಫುಲ್ ಆದಾಗ ಹೇಗಿತ್ತು ಮಾತುಗಳು ಆಗಿನ ಕಾಲದಲ್ಲಿ? ಟಾಕ್ಸ್ ಹೇಗಿತ್ತು? ಕಲರ್ ಅಂದಾಗ ಕಲರ್ ಫಿಲಮ್ ಬಂದಾಗ ನಾವು ಎರಡೂ ತೆಗಿಬೇಕಾಗಿತ್ತು. ಎರಡು ಕ್ಯಾಮ್ರಾ ತೊಗೊಂಡೋಗಿ ಒಂದು ಕ್ಯಾಮ್ರಾದಲ್ಲಿ ಕಲರು, ಒಂದು ಕ್ಯಾಮ್ರಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡೂ ತೆಗಿಬೇಕಾಗಿತ್ತು. ಯಾಕೆಂದರೆ ಆವಾಗ ಪೇಪರ್ ಯಾವುದು ಮ್ಯಾಗಝಿನ್ಸ್ ಕಲರ್ ಆಗಿರಲಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಯಿತು. ಅವ್ರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನೇ ಕೊಡಬೇಕಾಗಿತ್ತು. ಸೊ ಕನ್ನಡ ಚಿತ್ರರಂಗ ಕಲರ್ ಅಲ್ಲಿ ಇದ್ರೂ ಕೂಡ ಪತ್ರಿಕೆಗಳು ಬ್ಲಾಕ್ ಅಂಡ್ ವೈಟ್ ಅಲ್ಲೇ ಇದ್ವು. ಓಕೆ, ಹಾ, ಅವು ಕಲರ್ ಫೋಟೋ ಹಾಕಕ್ ಆಗ್ತಿರ್ಲಿಲ್ಲ. ಆಗ್ತಾ ಇರಲಿಲ್ಲ. ಅವ್ರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಾಗಿತ್ತು, ಅದರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗಿಬೇಕಾಗಿತ್ತು. ಈ ಕಲರ್ ಯಾಕೆ ಬೇಕಾಗಿತ್ತು ಅಂದರೆ ಥಿಯೇಟರ್ನಲ್ಲಿ ಇಡೋದಕ್ಕೆ, ಪೋಸ್ಟರ್ಸು ಕೂಡ ಲೇಟರ್ ಸ್ಟೇಜಿಗೆ ಬಂತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಅವ್ರು ಹ್ಯಾಂಡ್ ಕಲರಿಂಗ್ ಮಾಡಿ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಲೇಟರ್ ಸ್ಟೇಜಲ್ಲಿ ಕಲರ್ ಬಂತು. ಆದ್ರಿಂದ ಅವಾಗ ಎರಡೆರಡು ತೆಗಿಬೇಕಾಯ್ತು. ಎರಡು ಕ್ಯಾಮ್ರಾ ತಗೊಂಡು ಎರಡು ಸಲ ರಿಪೀಟ್ ಮಾಡಬೇಕು. ಸೊ ಅದೇ ಆರ್ಟಿಸ್ಟ್ ಬ್ಲ್ಯಾಕ್ ಅಂಡ್ ವೈಟ್ ಒಂದು ಕಲರ್ ಈ ಕ್ಯಾಮ್ರಾ ತೆಗೆದು ಪಕ್ಕದಲ್ಲಿ ತಿರ್ಗಿ ಆ ಕ್ಯಾಮ್ರಾ ಇತ್ತು, ಅದನ್ನು ರೆಡಿ ಮಾಡ್ಕೊಂಡು ನೀವು ತೆಗಿಬೇಕಿತ್ತು. ಸರ್ ಈಗ ಹೀರೋಗಳು ಕಟ್ಔಟ್ಸ್ ಗೆಲ್ಲ ನಿಮ್ಮ ಫೋಟೋಗ್ರಫಿಗಳನ್ನ ಬಳಸ್ತಾರೆ. ಯಾವ್ದಾದ್ರು ಒಂದು ರೀಕಾಲ್ ಮಾಡ್ಬೋದಾ? ರಾಜ್ಕುಮಾರ್ ಅಥವಾ ವಿಷ್ಣುವರ್ಧನ್ ಅವರು, ಶ್ರೀನಾಥ್ ಅವರು, ಯಾವ್ದಾದ್ರು ಒಂದು ನೆನಪಿದ್ಯಾ? ಗುರು ಶಿಷ್ಯದಲ್ಲಿ ಎಲ್ಲ ಇದೆಲ್ಲ ಇತ್ತಲ್ಲ, ದೊಡ್ಡ ದೊಡ್ಡ ವಿಷ್ಣುವರ್ಧನ್ ರಾಜ ಡ್ರೆಸ್ಸು. ಸೊ ಅದೆಲ್ಲ ನಿಮ್ದೇ ಫೋಟೋಗ್ರಫಿ, ಆ ಕಟ್ಔಟ್ಸ್ ಗಳೆಲ್ಲರದನ್ನು. ಓಕೆ. ಸೊ ನಮ್ಗೆ ಅದಾದ್ಮೇಲೆ ಸಿನಿಮಾಗಳು ಲೇಟೆಸ್ಟ್ ಸ್ಟೇಜ್ ಅಲ್ಲೆಲ್ಲ ನಾವು ಈ ಗೋಡೆಗಳ ಮೇಲೆಲ್ಲ ಅಂಟಿಸೋರು ಹೊರಗಡೆ ಎಲ್ಲಾನು, ಆ ಎಲ್ಲ ಫೋಟೋಗ್ರಫಿಗಳು ಕೂಡ ನಿಮ್ದೇನೆ ಆಗಿರ್ತಾ ಇತ್ತು. ಐ ಮೀನ್ ಸ್ಟಿಲ್ ಫೋಟೋಗ್ರಫಿ ತಗೊಂಡು ಡಿಸೈನಿಂಗ್ ಆರ್ಟಿಸ್ಟ್ ಡಿಸೈನ್ ಮಾಡಿ ಪ್ರಚಾರದಲ್ಲಿ ಬಳಸ್ತಾ ಇದ್ರು ಅದನ್ನ. ಸೊ ಸ್ಟಿಲ್ ಫೋಟೋಗ್ರಫಿ, ಕಲರ್ ಫೋಟೋಗ್ರಫಿ, ಈ ಎಲ್ಲ ಹಂತಗಳನ್ನು ನೀವು ನೋಡಿದ್ದೀರಿ. ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬಹುತೇಕ ಕೊಡುಗೆಯನ್ನು ಕೊಟ್ಟಿದ್ದೀರಿ ಮತ್ತು ಒಂದು ಅಸ್ಮಿತೆಯಾಗಿ ನೀವು ಇದ್ದೀರಿ ಸರ್. ಬಟ್ ನನಗೆ ಈ ಒಂದು ಸಂದರ್ಭದಲ್ಲಿ ಅನೇಕ ಕಲಾವಿದರನ್ನ, ಸಿನಿಮಾಗಳನ್ನ ನೀವು ನೋಡಿದ್ದೀರಿ, ಕೆಲಸ ಮಾಡಿದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ನಿಮ್ಮ ಒಡನಾಟ ಹೇಗಿತ್ತು? ಅವರ ಮನೆ ವಿಸಿಟ್ ಇರಬಹುದು, ಅವ್ರ ಜೊತೆಗೆ ಇದ್ದಿರಬಹುದು. ರಾಜ್ಕುಮಾರ್ ಅವ್ರದ್ದು ನಾನು 2 ಫಿಲಮ್ ವರ್ಕ್ ಮಾಡಿದೆ, ಅದು ಸ್ಟಿಲ್ ಫೋಟೋಗ್ರಾಫರ್ ಆಗಿ. ಒಂದು ದೂರದ ಬೆಟ್ಟ ಮತ್ತೊಂದು ಹೃದಯ ಸಂಗಮ. ಅದಲ್ಲದೆ ರಾಜ್ಕುಮಾರ್ ನಮಗೆ ಬೇಕಾದಷ್ಟು ಸಂದರ್ಭ, ಸುಮಾರು 100 ಒಂದು ನೆನಪಿಸ್ಕೊಳ್ಬಹುದಾ ಯಾವ್ದಾದ್ರು? ನೀವೀಗ ಹೇಳ್ತಾ ಇದ್ರಿ ಫಂಡ್ ಕಲೆಕ್ಷನ್ಸ್ಗೆಲ್ಲ ಹೋಗ್ತಾ ಇದ್ರಿ ಅಂತ, ಅಭಿಮಾನಿಗಳು ಮುತ್ತಿಗೆ ಹಾಕೋರು. ಅಂತಹ ಸಂದರ್ಭದಲ್ಲೂ ಸ್ಟಡಿಯಾಗಿ ಫೋಟೋಗ್ರಫಿ ಹೇಗೆ ಮಾಡ್ತಾ ಇದ್ರಿ? ರಾಜ್ಕುಮಾರ್ ಸರ್ ಹೇಗೆ ಅಭಿಮಾನಿಗಳ ಜೊತೆ ಇನ್ವಾಲ್ವ್ ಆಗ್ತಾ ಇದ್ರು? ಆ ಸಂದರ್ಭಗಳು ಹೇಗೆ ಕ್ಯಾಪ್ಚರ್ ಮಾಡ್ತಾ ಇದ್ರಿ? ಇವಾಗ ಅದೇ ಹೇಳಿದ್ನಲ್ಲ, ಅದು 72ನಲ್ಲಿ ಇದು ನ್ಯಾಷನಲ್ ಡಿಫೆನ್ಸ್ ಫಂಡ್ ಕಲೆಕ್ಟ್ ಮಾಡೋಕ್ಕೆ ಕನ್ನಡ ಕಲಾವಿದರು ಎಲ್ಲ 1 ವೀಕು ಸ್ಟೇಟ್ ವೈಡ್ ಇದು ಹೋಗ್ತಾರೆ. 2 ಬಸ್ ಫುಲ್ಲು ಹೋಗ್ತೀವಿ. ಅದು ನಾನು ಅಫಿಷಿಯಲ್ ಫೋಟೋಗ್ರಾಫರ್, ನಾನು 1 ವೀಕು ಅವ್ರ ಜೊತೆನೇ ಆವಾಗ ಎಲ್ಲ ಫೋಟೋಸ್ ಎಲ್ಲ ನಾನು ಕವರ್ ಮಾಡಿದೆ. ಭಾಳ ಇದರಲ್ಲಿ ಫ್ಯಾನ್ಸ್ ಹೇಗಿದ್ದಾರೆ ಅಂದರೆ, ಧಾರವಾಡ ಯೂನಿವರ್ಸಿಟಿನಲ್ಲಿ ಮಧ್ಯ ಲಂಚ್ ಅಲ್ಲೇನೋ ಅರೇಂಜ್ ಮಾಡಿದರು, ಕಾಲೇಜು ಕ್ಯಾಂಪಸ್ ಇದರಲ್ಲಿ ಸಿಕ್ಕಾಪಟ್ಟೆ ಜನ. ಹಾಲ್ನಲ್ಲಿ ಏನು ಮಾಡಿದ್ದಾರೆ, ಹೋದರೆ ರಾಜ್ಕುಮಾರ್ನ ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಾನೇನು ಮಾಡಿದೆ, ಒಂದು ಚೇರು ಮೇಲೆ ಹತ್ತಿಬಿಟ್ಟು ಫೋಟೋಸ್ ತೆಗಿತಾ ಇದ್ದೆ. ಜನ ಎಲ್ಲ ರಶಲ್ಲಿ ತಳ್ಳಿಬಿಟ್ರು. ನಾನೇನು ಆಯಿತು ಅಂದರೆ, ಆ ಜನಗಳ ತಲೆ ಮೇಲೆ ಹೋಗಿದ್ದ ರಾಜ್ಕುಮಾರ್ ಮೇಲೆ ಬಿದ್ದುಬಿಟ್ಟೆ. ಆವಾಗ ರಾಜ್ಕುಮಾರ್ ನಿಲ್ಲಿಸಿ ಸಮಾಧಾನ ಮಾಡೋದು, ಅಯ್ಯೋ ಯಾತಕ್ಕೆ ಇಷ್ಟೊಂದೆಲ್ಲ ರಿಸ್ಕ್ ತಗೋತೀರಾ, ಅಭಿಮಾನಿಗಳು ಅವ್ರಿಗೆ ಗೊತ್ತಾಗೋದಿಲ್ಲ, ತಳ್ಳಿಬಿಡ್ತಾರೆ ಅಂತ ಅವರು ಸಮಾಧಾನ ಚಿತ್ತವಾಗಿ ಹೇಳ್ತಾರೆ. ಇಷ್ಟೆಲ್ಲ ರಿಸ್ಕ್ ತಗೊಂಡು ಫೋಟೋಸ್ ತೆಗಿಬೇಡಿ, ಅವ್ರ ಅಭಿಮಾನಿಗಳಿಗೆ ಗೊತ್ತಾಗೋದಿಲ್ಲ ಅಂಥೇಳಿ ಮಾಡ್ತಾರೆ. ಈ ಥರ ಬೇಕಾದಷ್ಟು ಸಂದರ್ಭ. ಇಷ್ಟು ಅದ್ಭುತ ಉದಾಹರಣೆ. ಒಂದ್ ಕಡೆ ವೃತ್ತಿಯ ಸಹೋದ್ಯೋಗಿಯನ್ನು ಕೂಡ ಸಮಾಧಾನಿಸ್ಕೊಂಡು, ಮತ್ತೊಂದ್ ಕಡೆ ಅಭಿಮಾನಿಗಳ ಪ್ರೀತಿಯನ್ನು ಕೂಡ ಜೊತೆಯಾಗಿಟ್ಕೊಂಡು ಬ್ಯಾಲೆನ್ಸ್ ಮಾಡಿ ಮಾತಾಡ್ತಾ ಇದ್ರು. ಮನಸ್ಸನ್ನ ಸಂತೈಸ್ತಾ ಇದ್ದಂತ ಕಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಒಲ್ದಿತ್ತು ಆಬ್ವಿಯಸ್ಲಿ. ಸೊ ಇದೊಂದು ಸಂದರ್ಭ ಹೇಳಿದ್ರಿ ಸರ್. ಹೀಗೆ ನಟಿಯರ ಬಗ್ಗೆ ಯಾವ್ದಾದ್ರು ಒಂದು ನೆನಪುಗಳು, ಜಯಂತಿ ಅಮ್ಮ ಇರ್ಬಹುದು ಅಥವಾ ಭಾರತಿ ಮೇಡಮ್ ಇರ್ಬಹುದು, ಆರ್ತಿ ಅಮ್ಮ ಜೊತೆ ಅವ್ರು ನಿಮ್ದೊಂದು ಫೋಟೋ ಕ್ಯಾಪ್ಚರ್ ಮಾಡಿದ್ರು, ಆ ಸಂದರ್ಭ ನೆನಪಿಸ್ಕೊಳ್ಬಹುದಾ? ಹೌದು, ಅದು ರಂಗನಾಯಕಿ ಟೈಮು. ರಂಗನಾಯಕಿ ಇವಾಗ ಔಟ್ಡೋರ್ ಶೂಟಿಂಗ್ ಹೋಗಿರ್ತೀವಿ, ಕಳಶ ಅದೆಲ್ಲ ಶೆಡ್ಯೂಲ್ ಮುಗಿದ ಮೇಲೆ
ಯೂಶ್ವಲ್ ಆಗಿ ಟೆಕ್ನಿಷಿಯನ್ಸ್ ಎಲ್ಲ ಒಂದು ಕಡೆ ನಿಲ್ಲಿಸಿ ಒಂದು ಫೋಟೋ ಗ್ರೂಪ್ ಫೋಟೋ ತೆಗೆಯೋದು ಅದೊಂದು ಇದು ಸಂದರ್ಭ ಯಾವಾಗ ಸಾಮಾನ್ಯವಾಗಿ ಮಾಡ್ಕೊಳ್ತೀವಿ ಗುರುತಿಗೋಸ್ಕರ. ಆ ಥರ ಕಳಸದಲ್ಲಿ ಪ್ಯಾಕಪ್ ಆಗೋ ಟೈಮಲ್ಲಿ ಒಂದು ಗ್ರೂಪ್ ಫೋಟೋ ತೆಗೆದೆ. ಆವಾಗ ಆರತಿ ಮೇಡಮ್ ಏನು ಅನ್ನಿಸ್ತೋ ಗೊತ್ತಿಲ್ಲ, ರೀ ಅಶ್ವಥ್ ಬನ್ನಿರಿ ಎಲ್ಲರದ್ದು ಫೋಟೋ ತೆಗಿತೀರಿ, ನಿಮ್ದು ಯಾರು ತೆಗೆಯೋದು, ನಿಮ್ಮದು ಒಂದು ಮೆಮರಿಗೆ ಒಂದು ಫೋಟೋ ಬೇಡವಂದ್ರೆ ನನಗೆ ಕೊಡಿ ಕ್ಯಾಮ್ರಾ ಎಲ್ಲ ಅಡ್ಜಸ್ಟ್ ಮಾಡಿ ನನಗೆ ಕೊಡಿ, ನಾನು ತೆಗಿತೀನಿ, ನೀವು ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿ ಒಂದು ಫೋಟೋ ತೆಗಿತಾರೆ. ಸೊ ಆರತಿ ಮ್ಯಾಮ್ಗೆ ನೀವೆಲ್ಲ ರೆಡಿ ಮಾಡ್ಕೊಟ್ರಿ, ಜಸ್ಟ್ ಅವ್ರು ಕ್ಲಿಕ್ ಮಾಡಿ ಆ ಥರ ಒಂದು ಆ ಫೋಟೋ ಬಂದ್ಮೇಲೆ ಶೇರ್ ಮಾಡಿದ್ದೇನೋ ಡಿಸ್ಕಷನ್ಸ್ ನೆನಪಿದ್ಯಾ? ಹೇಗ್ ತೆಗ್ದಿದ್ದೀರಾ ಮೇಡಮ್ ನೋಡಿ ಚೆನ್ನಾಗಿ ಬಂದಿದೆ ಅಂತ ಆ ಥರ ಏನಾದ್ರು ಹಂಚ್ಕೊಂಡಿದ್ದು? ಆ ಥರ ಏನಿಲ್ಲ, ಅದೊಂದು ಇದು ಫೋಟೋ. ಸರ್, ಇಷ್ಟು ಚಿತ್ರಗಳಿಗೆ ನೀವು ಕೆಲಸ ಮಾಡಿದ್ದೀರಾ, ಸುಮಾರು ಎಷ್ಟು 300 ಸಿನಿಮಾಗಳು ಆಗಿದ್ದಿರಬಹುದು, 50ಕ್ಕೂ ಹೆಚ್ಚು ವರ್ಷಗಳ ಕಾಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀರಾ. ಅಂದ್ರೆ ಹಲವಾರು ಫೋಟೋಗಳು ನಿಮ್ಮ ಹತ್ರ ಇರುತ್ತೆ, ಅದನ್ನ ಉಳಿಸ್ಕೊಳ್ಳೋದೇ ದೊಡ್ಡ ಕಾರ್ಯ. ಇದನ್ನ ಹೇಗೆ ನೀವು ಪ್ರಿಸರ್ವ್ ಮಾಡ್ತಾ ಇದ್ದೀರಾ? ಇದೊಂದು ಚರಿತ್ರೆ ಹೇಳೋದಕ್ಕೆ ಯಾವುದೇ ಇವಾಗ ನೀವು ಏನು ಬರೀಬೇಕಾದ್ರೂ ಫೋಟೋ ಹಿಂದಿನ ಫೋಟೋ ಹಾಕಿ ಬರೀಬೇಕಾಗುತ್ತೆ. ಇದು ನಂದು ಅಬೌಟ್ 3 lakhs ಫೋಟೋಸು ನಾನು ಪ್ರಿಸರ್ವ್ ಮಾಡಿದ್ದೀನಿ. 3 ಲಕ್ಷ ಫೋಟೋ. ಫಿಲಮ್ ಸ್ಟಿಲ್ಸ್ ಆಗ್ಬೋದು, ಪರ್ಸ್ನಲ್ ಫೋಟೋಶೂಟ್ ಆಗ್ಬೋದು, ಮತ್ತು ಫಿಲಮ್ ಫಂಕ್ಷನ್ಸು, ಈ ಥರ ಎಲ್ಲನೂ ಇದೆ. ಅದು ನಂದು ಎಲ್ಲನೂ ನೆಗೆಟಿವ್ ಫಾರ್ಮೇಟಲ್ಲಿರೋದು. ನೆಗೆಟಿವ್ ಫಾರ್ಮೇಟ್ದು ಇವಾಗ ಆಗಲ್ಲ, ಔಟ್ಡೇಟೆಡ್, ಪ್ರಿಂಟ್ ಮಾಡೋಕ್ಕಾಗಲ್ಲ. ಅದನ್ನು ನಾನು ಡಿಜಿಟಲೈಸ್ ಮಾಡಿದ್ದೀನಿ. ಅಬೌಟ್ 70,000 80,000ವರೆಗೂ ಡಿಜಿಟಲೈಸ್ ಮಾಡಿದ್ದೀನಿ. ಡಿಜಿಟಲೈಸ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡಿದ್ದೀನಿ. ಇವಾಗ ಮ್ಯೂಸಿಕ್ ಸೆಕ್ಷನ್ ಬೇರೆ, ಆರ್ಟಿಸ್ಟ್ ಸೆಕ್ಷನ್ ಬೇರೆ, ಈ ಥರ ಎಲ್ಲ ಡಿಫ್ರೆಂಟ್ ಇದು ಮಾಡಿದ್ದೀನಿ. ಈ ಹಳೆ ಆರ್ಟಿಸ್ಟ್ಗಳು ಅವ್ರವ್ರದ್ದೇ ಒಂದೊಂದು ಫೋಲ್ಡರ್ಸು. ರಾಜ್ಕುಮಾರ್ ಅಂದರೆ ರಾಜ್ಕುಮಾರ್ದು ಆ ಈವೆಂಟ್ಸು, ಅದು ಇದು ಈ ಥರ ಬೇರೆ 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 ಕ್ಯಾಟಗರೈಸ್ ಮಾಡಿ ಇದು ಮಾಡಿದ್ದೀನಿ. ಇದು ಯಾತಕ್ಕೆ ಫ್ಯೂಚರ್ ಜನ್ರೇಷನ್ಗೆ ಒಂದು ದಾಖಲೆ ಆಗಿದೆ. ಇವಾಗ ನಮಗೆ ಆರ್ಟಿಸ್ಟ್ಗಳದ್ದು ಯಾವ್ಯಾವ ಟಿ ವಿಲಿ ನೋಡ್ಬೋದು, ಅದು ಟೆಕ್ನಿಷಿಯನ್ಸ್ ನೀವು ಮಾಡೋಕ್ಕೆ ಆಗಲ್ಲ. ವಿಜಯ್ ಭಾಸ್ಕರ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಫೋಟೋ ಹೇಗಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ನನ್ನ ಫೋಟೋ ಕೊಟ್ಟರೆ ಗೊತ್ತಾಗುತ್ತೆ. ಒಂದು ವಿಜಯ್ ನರಸಿಂಹ ಅಥವಾ ಒಂದು ಉದಯ್ ಶಂಕರ್, ಒಂದು GK ವೆಂಕಟೇಶು, ನಿಮಗೆ ಇದೇ ಇಲ್ಲ. ನಾನು ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ಆ ಪೀರಿಯಡ್ ಟೆಕ್ನಿಷಿಯನ್ಸ್ ಎಲ್ಲರದ್ದು ಪ್ರಿಸರ್ವ್ ಮಾಡಿದ್ದೀನಿ. ಈ ಥರ ಒಂದು ಚರಿತ್ರೆನ ನಾನು ಕಂಟಿನ್ಯೂ ಮಾಡಿದ್ದೀನಿ. ಅದು ಪಬ್ಲಿಕ್ಗೆ ಆಕ್ಸೆಸ್ ಇದೆಯಾ ಸರ್? ಹೇಗೆ ಅದು ಪಬ್ಲಿಕ್ ಆಕ್ಸೆಸ್ ಅಂದರೆ ಇವಾಗ ಇದು ಯಾರು ಬುಕ್ ಬರೀಬೇಕು ಮಾಡಬೇಕು ಅಂದರೆ ನಾನು ಕೇಳ್ತಾರೆ, ಕೊಡ್ತೀನಿ ಅವ್ರಿಗೆ. ಅವ್ರ ಬಗ್ಗೆ ಈ ಥರ ಆರ್ಟಿಕಲ್ಸ್ ಬರೀಬೇಕು ಅಂದರೆ ಕೇಳ್ತಾರೆ, ಕೊಡ್ತೀನಿ. ಆಮೇಲೆ ನಾನು ಸುಮಾರು ಎಕ್ಸಿಬಿಷನ್ಸ್ ಮಾಡಿದ್ದೀನಿ. ಒಂದು 12-13 ಎಕ್ಸಿಬಿಷನ್ ಮಾಡಿ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಮೇಲೆ, ಅಲ್ಲೆಲ್ಲ ಅದನ್ನು ಇದು ಮಾಡಿದ್ದೀನಿ. ಇವಾಗ ಯಾರು ನೋಡಿ, ವಿಜಯ ನರಸಿಂಹ ಅಂತ ಅಷ್ಟು ಒಳ್ಳೆ ಲಿರಿಕ್ ರೈಟರು, ಅವ್ರು ಹೇಗಿದ್ರು ಏನು ಅಂತಾನೆ ಜನಕ್ಕೆ ಗೊತ್ತಿಲ್ಲ. ಅವ್ರು ಹಾಡು ಕೇಳ್ತೀರಾ, ಅದನ್ನೆಲ್ಲ ಅವ್ರನ್ನೆಲ್ಲ ನಾವು ಗುರುತಿಸ್ಬೇಕಲ್ಲ, ಅದನ್ನೆಲ್ಲ ಡಿಜಿಟಲೈಸ್ ಮಾಡಿ ಆ ಫೋಟೋಗಳನ್ನ ಎತ್ತಿಟ್ಟಿದ್ದೀರಾ. ಓಕೆ ಸರ್, ಅಂದ್ರೆ ಈ ಫೋಟೋಗಳಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು. ನೀವು ಪುಟ್ಟಣ್ಣ ಕಣಗಾಲ್ ಅವರನ್ನ ನೀವು ಕಂಡಿದ್ದ ರೀತಿಯನ್ನ ಒಂದು ಈವೆಂಟ್ ಮೂಲಕ ಫೋಟೋಗ್ರಫಿಗಳ ಪ್ರದರ್ಶನ ನಡೀತು, ಅದ್ರ ಬಗ್ಗೆ ಹೇಳ್ಬಹುದಾ? ಅದು ನೋಡಿ, ಇದು 2007 ಅಂತ ಕಾಣುತ್ತೆ. ನಾವು ಪುಟ್ಟಣ್ಣ ಫಿಲಮ್ಸ್ ಕೆಲಸ ಮಾಡುವಾಗ ನನಗೆ ಅನ್ನಿಸ್ತು, ಇವರು ಬೇರೆ ಡೈರೆಕ್ಟರ್ ಥರ ಅಲ್ಲ, ಇವರೇ ಬೇರೆ ಥರ ಇದ್ದಾರೆ ಅಂದ್ಬಿಟ್ಟು ಅವರು ಬಿಹೈಂಡ್ ದಿ ಸ್ಕ್ರೀನ್ ಯಾವ ರೀತಿ ಇರ್ತಾರೆ ಅನ್ನೋದೇ ಒಂದು 600 ಫೋಟೋಗ್ರಾಫ್ಸ್ ನಾನು ಮಾಡಿದ್ದೀನಿ. ಸೊ ಪುಟ್ಟಣ್ಣ ಅವ್ರ ಜೊತೆ ಕೆಲಸ ಮಾಡಿರೋ 600 ಫೋಟೋಗಳು, ಅವ್ರು ಬೇರೆ ಬೇರೆ ಹೇಗೆ ಕೆಲಸ ಮಾಡ್ತಾ ಇದ್ರು ಅದೆಲ್ಲಾನು ಕ್ಯಾಪ್ಚರ್ ಮಾಡಿ ಅವರು ಈಗ ಆರ್ಟಿಸ್ಟ್ನ ಹೇಗೆ ಟ್ರೈನ್ ಮಾಡ್ತಾಯಿದ್ರು, ಅವ್ರ ಡೈಲಾಗ್ ಹೇಗೆ ಹೇಳ್ಕೊಡ್ತಾಯಿದ್ರು, ಮತ್ತು ಸಾಂಗ್ ರೆಕಾರ್ಡಿಂಗ್ನಲ್ಲಿ ಮುಂಚೆ ಹೇಗೆ ಅವ್ರನ್ನ ಬರೆಸ್ತಾಯಿದ್ರು, ಮತ್ತು ಈ ಕವಿಗಳ ಜೊತೆ ಎಲ್ಲ ಡಿಸ್ಕಸ್ ಮಾಡೋರು. ಅವರು ಒಂದು ಸಿನಿಮಾ ಮಾಡುವಾಗ ಒಂದು 5-6 ಜನ ರೈಟರ್ಸ್ನ ಕೂತ್ಕೊಂಡು ಆ ಕತೆ ಬಗ್ಗೆ ಚರ್ಚೆ ಮಾಡೋರು, ಅವರಿಂದ ಎಲ್ಲ ಇದು ತಗೊಳ್ಳೋರು. ಈ ಥರ ಸಂದರ್ಭದ್ದೆಲ್ಲ ಫೋಟೋಸ್ ತೆಗೆದ್ಬಿಟ್ಟು ಅದ್ರದ್ದು ಒಂದು ಎಕ್ಸಿಬಿಷನ್ ಮಾಡಿದೆ. ಅಶ್ವಥ್ ಕ್ಯಾಮ್ರಾ ಕಣ್ಣಿನಲ್ಲಿ ಪುಟ್ಟಣ್ಣ ಕಣಗಾಲ್, ಅಶ್ವಥ್ ಕ್ಯಾಮ್ರಾ ಕಣ್ಣಿನಲ್ಲಿ
ಅದನ್ನ ಚಲನಚಿತ್ರ ಅಕಾಡೆಮಿ ಅವರು ಎಕ್ಸಿಬಿಷನ್ ಮಾಡಿದ್ರು. ಇದು ಈ ಥರ ಒಂದು ಎಕ್ಸಿಬಿಷನ್ ಕನ್ನಡದಲ್ಲಿ ಫಸ್ಟ್ ಟೈಮು, ಆಲ್ ಇಂಡಿಯಾದಲ್ಲಿ ಸೆಕೆಂಡ್ ಟೈಮ್. ಸತ್ಯಜಿತ್ ರೇಗೆ ಮೊದಲು ಒಬ್ರು ಮಾಡಿದ್ರು, ಒಬ್ಬ ಅದಾದ್ಮೇಲೆ ಪುಟ್ಟಣ್ಣ ಅವ್ರಿಗೇನೆ ಒಬ್ಬ ಕ್ಯಾಮ್ರಾ ಫೋಟೋಗ್ರಾಫರು, ಒಬ್ಬ ಡೈರೆಕ್ಟರ್ ಮೇಲೆ ಬಿಹೈಂಡ್ ದಿ ಸ್ಕ್ರೀನ್ ಮಾಡಿದ್ದು ಒಂದು ವಿಶೇಷವಾದ ದಾಖಲೆ. ಸೊ ಅಂದ್ರೆ ಪುಟ್ಟಣ್ಣ ಕಣಗಾಲ್ ಅವರೇನೆ ಒಂದು ಶಕ್ತಿ. ಅವ್ರನ್ನ ನಾವು ಅವ್ರ ಸಿನಿಮಾಗಳ ಮೂಲಕ ನೋಡೋದಲ್ದೇನೆ ಪ್ರಗತಿ ಸರ್ ಕಣ್ಣಲ್ಲಿ ಪುಟ್ಟಣ್ಣ ಕಣಗಾಲ್ ಸರ್ ಹೇಗೆಲ್ಲ ಚಿತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದು ಅವರ ಕ್ಯಾಮ್ರಾದ ಮೂಲಕ ಸೆರೆಯಾಗಿದೆ. ಅದು ಇನ್ನೊಂದು ನಮಗೆ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ನೋಡೋದಕ್ಕೆ ಒಂದು ಅವಕಾಶ. ಎರಡು ರೀತಿಯಲ್ಲಿ ನಾವು ಅವ್ರನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಅದ್ಭುತವಾದಂತಹ ಈವೆಂಟ್ ಸರ್, ಇದನ್ನ ಆಯೋಜನೆ ಮಾಡಿದ್ದು ಮತ್ತೆ ಪಬ್ಲಿಕ್ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು? ಬಹಳ ಚೆನ್ನಾಗಿ 3 ದಿನ ನಡೀತು. ಬಹಳ ಇಷ್ಟಪಟ್ಟರು ಜನ. ಇವಾಗಲೂ ಸಿನಿಮಾ ಇಂಡಸ್ಟ್ರಿಗೆ ಬರೋ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅದನ್ನೆಲ್ಲ ನೋಡಿ ಥ್ರಿಲ್ ಆಗ್ಬಿಡ್ತಾರೆ, ಈ ತರ ಇದು ಅಂತ ಹೇಳಿ. ಓಕೆ ಸರ್, ಅಂದ್ರೆ ಈಗ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ನೀವು. ಆಗಿನ ಕಾಲದ ಚಿತ್ರರಂಗದ ಬಗ್ಗೆ ಎಲ್ಲ ಹೇಳ್ತಾ ಬಂದ್ರಿ. ಪ್ರಸ್ತುತ ಕನ್ನಡ ಚಿತ್ರರಂಗವನ್ನ ನೋಡಿದಾಗ ಟೆಕ್ನಿಕಲಿ ತುಂಬಾ ಗ್ರೋತ್ ಆಗಿದೆ ಇವಾಗ. ಮತ್ತೆ ಬಹುತೇಕ ಯಂಗರ್ ಆಡಿಯನ್ಸ್, ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಎಲ್ಲ ಬರ್ತಾ ಇದ್ದಾರೆ. ನಿಮ್ಮ ಅವ್ರ ಜೊತೆ ಒಡನಾಟ ಹೇಗಿದೆ? ಅವ್ರು ಯಾರಾದ್ರೂ ಬಂದು ನಿಮ್ಮನ್ನು ಮಾತಾಡ್ಸುವಂಥದ್ದು, ನಿಮ್ಮಿಂದ ಸಜೆಷನ್ಸ್ ತಗೊಳ್ಳುವಂಥದ್ದು ಏನಾದ್ರು ಇದೆಯಾ? ಆ ಥರ ಏನಿಲ್ಲ. ನಾನೇನು ಕನೆಕ್ಟ್ ಆಗಿಲ್ಲ ಈಗಿನ ಇಂಡಸ್ಟ್ರಿಗೆ. ಹಳೆಯಲ್ಲಿ ನಮ್ಮ ಕೊಲೀಗ್ಸ್ ಯಾರಿದ್ರು ಆಗಿನ ಪೀರಿಯಡ್ ಅವರೆಲ್ಲರೂ ಕಾಂಟ್ಯಾಕ್ಟ್ಲಿ ಇದ್ದೀವಿ. ಹೊಸದಾಗಿ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಇತ್ತೀಚೆಗೆ ಯಾವ್ದಾದ್ರು ಹೊಸ ಸಿನಿಮಾ ನೋಡೋ ಪ್ರಯತ್ನ ಮಾಡಿದ್ರ? ಹೇಗೆ ಅನ್ನಿಸ್ತಿ ಯಾವ್ದಾದ್ರು ನೋಡಿದ್ರೆ? ಅದೇ ಹೆಚ್ಚಿಗೆ ನಾನೇನು ಸಿನಿಮಾಗಳಿಗೆ ಹೋಗೋದಿಲ್ಲ. ಈಗ ಅದೇ ನಾನು ನೋಡಿದ್ದು ನೋಡಿದೆ, ಕಾಂತಾರ ನೋಡಿದೆ. ಹೇಗೆ ಅನ್ಸುತ್ತೆ ನಿಮ್ಗೆ? ಕಾಂತಾರ ಅವರು ರಿಷಬ್ ಶೆಟ್ಟಿ ನಮ್ಮ ಮನೆಗೆ ಬಂದಿದ್ರು. ಅವ್ರಿಗೆ ಯಾವ್ದೋ ಕೆಲವು ಪುಟ್ಟಣ್ಣ ಫೋಟೋಗಳು ಬೇಕು ಅಂತೇಳಿ ನಮ್ಮ ಮನೆಗೆ ಬಂದಿದ್ರು. ಅವರು ಬಂದ್ಬಿಟ್ಟು ಒಂದಷ್ಟು ಫೋಟೋಗಳೆಲ್ಲ ಇಸ್ಕೊಂಡು ಹೋದ್ರು. ಚರ್ಚೆಗಳು ಮಾಡಿದ್ರ ಸರ್ ಆಗಿನ ಸಿನಿಮಾ ಬಗ್ಗೆ? ಇಲ್ಲ, ಕಾಂತಾರ ಆಗಿರ್ಲಿಲ್ಲ. ಬಿಫೋರ್ ಬೆಲ್ ಬಾಟಮ್ ಸಮಯದ ಬೆಲ್ ಬಾಟಮ್ ಮತ್ತೆ ಕಥಾ ಸಂಗಮ ಎಲ್ಲ ಮಾಡಿದ್ರಲ್ಲ ಆ ಪೀರಿಯಡ್ ಅಲ್ಲಿ ಅವ್ರಿಗೆ ಕೆಲವು ಪುಟ್ಟಣ್ಣ ಫೋಟೋ ಬೇಕಾಗಿತ್ತು. ನೋಡಿದ್ರು, ಭಾಳ ಸಂತೋಷ ಆಗೋಯ್ತು. ಪ್ರೈಸ್ಲೆಸ್ ಫೋಟೋಸು ನನಗೆ ಅಂತೇಳಿ ಇಸ್ಕೊಂಡು ಹೋದ್ರು. ಒಂದು ತುಂಬ ದೊಡ್ಡ ಗೌರವಧನ ಕೊಟ್ಟರು ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಹುತೇಕರು ಅದನ್ನ ಮಾಡೋದಿಲ್ಲ. ಬಹುತೇಕ ಭಾಳ ದೊಡ್ಡ ಗೌರವಧನ. ಅಷ್ಟೊಂದು ಅವ್ರು ಹೇಳಿದ್ರು, ಈಜೆ ಪ್ರೈಸ್ಲೆಸ್ ಫೋಟೋಸ್, ವೆರಿ ಗುಡ್ ಅಂತ ಹೇಳ್ಬಿಟ್ಟು ನನಗೆ ಭಾಳ ಖುಷಿ ಆಯ್ತು. ಅವ್ರಿನ್ನೂ ಕಾಂತಾರ ಬಂದಿರ್ಲಿಲ್ಲ. ಕಾಂತಾರ ಪ್ರಿಪರೇಷನ್ ಟೈಮ್ ಇತ್ತು, ಅಷ್ಟು ಬೆಳೆದಿರ್ಲಿಲ್ಲ. ಆವಾಗಲೇ ನಾನು ಅನ್ಕೊಂಡೆ ಈ ಮನುಷ್ಯ ಭಾಳ ಇದಾಗ್ತಾರೆ ಅನ್ನಿಸ್ತು ನನಗೆ. ಅವ್ರು ಆ ಥರ ಒಂದು ಫೋಟೋಗ್ರಾಫು, ಅವನು ಅವ್ರ ಮಾತು ಇದು ಎಲ್ಲ ನೋಡಿದಾಗಲೇ ಅನ್ನಿಸ್ತು. ಓಕೆ, ಬಟ್ ಈ ಹಿಂದೆ ನಿಮಗೆ ಆ ಥರದೊಂದು ಅನುಭವಗಳು ಆಗಿದ್ದಿರ್ಲಿಲ್ಲ ಅಂತ ಅನ್ಸುತ್ತೆ. ಈ ಹೊಸ ಕಲಾವಿದರಲ್ಲಿ ಅಥವಾ ಹೊಸ ನಿರ್ದೇಶಕರಲ್ಲಿ ಇಂಥದ್ದೊಂದು ಪರಿವರ್ತನೆ, ಈ ಒಂದು ಬೆಳವಣಿಗೆ ಆಗಿರುವಂಥದ್ದು ಎಷ್ಟು ಖುಷಿ ಮೂಡಿಸುತ್ತೆ? ನಿಮ್ಮ ಕಲಾಕೃತಿಗೆ ಒಂದು ಮೌಲ್ಯ ಸಿಕ್ಕುವಂಥದ್ದು. ಹೌದು, ಈಗ ಸಾಮಾನ್ಯವಾಗಿ ನಂದೇ ಏನಂದ್ರೆ, ನಾನು ಟೆಕ್ನಿಷಿಯನ್ ಫೋಟೋಗ್ರಾಫರ್. ನಾನು ಡೈರೆಕ್ಟ್ರು, ಪ್ರೊಡ್ಯೂಸರ್ಸ್ಗೆ ನಾನು ಅಷ್ಟೇ. ಅವರಿಂದ ಹೋಗ್ತಾ ಇದ್ನಿ ಹೊರತು ಆರ್ಟಿಸ್ಟಿಂದ ನಾನು ಹೋಗ್ತಾ ಇದ್ದೀನಿ. ಅದರಿಂದ ಎಲ್ಲ ಟೆಕ್ನಿಷಿಯನ್ಸು, ಡೈರೆಕ್ಟರ್ಸು ನನ್ನ ಪ್ರಿಫರ್ ಮಾಡೋರು ಹೊರತು ನಾನು ಹೋಗಿ ಯಾರ ಹತ್ರ ರೆಕಮೆಂಡ್ ಮಾಡಿ ಅಥವಾ ನನ್ನ ಕೆಲಸ ಕೊಡಿ ಅಂತ ಕೇಳಿಲ್ಲ. ನಾನು ಲಕ್ಕಿಲಿ ನನ್ನ ಪೀರಿಯಡಲ್ಲಿ ಎಕ್ಸಸ್ಸೇ ಆಯಿತು. ಯಾಕೆಂದರೆ ಆ ಪೀರಿಯಡಲ್ಲಿ ಎಕ್ಸಸ್ಸೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಒನ್ ಟೈಮಲ್ಲಿ 6 ಜನ ನನಗೆ ಅಸಿಸ್ಟೆಂಟ್ಸ್ ಇದ್ದರು. 6 ಜನನ ನಾನು ಮೇಂಟೈನ್ ಮಾಡಬೇಕಾಗಿತ್ತು. ಅಷ್ಟು ಕೆಲಸ ಇತ್ತು. ಸೊ ಅಂದ್ರೆ ನೋಡಿ, ನಿಮ್ಮ ಕೆಲಸದ ಕಾರಣ ಇವತ್ತಿನ ಕಲಾವಿದರು, ನಿರ್ದೇಶಕರು ಕೂಡ ನಿಮ್ಮನ್ನ ಹುಡ್ಕೊಂಡು ಬಂದು ಆ ಒಂದು ನಿಮ್ಮ ಕೆಲಸವನ್ನು ಇವತ್ತಿಗೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ತಮ್ಮ ಚಿತ್ರಗಳಲ್ಲಿ ಅಳವಡಿಸ್ಕೊಳ್ಳೋ ಮೂಲಕ. ಸರ್, ಬಹಳ ಖುಷಿ ಆಯಿತು. ಇಷ್ಟು ಹೊತ್ತು ಕನ್ನಡ ಚಿತ್ರರಂಗದವರೆಗೆ ಅದರ ಒಂದು ಸುದೀರ್ಘ ಪಯಣವನ್ನ ಒಂದಿಷ್ಟು ಪ್ಯಾಕೇಜಲ್ಲಿ ನಮಗೆ ಕಟ್ಕೊಟ್ರಿ. ಬಹಳ ಖುಷಿ ಆಯಿತು.
ನಿಮ್ಮ ಈ ಸಂದರ್ಶನ ನಾವು ತಗೊಳ್ತೀವಿ ಅಂತ ಹೇಳಿದಾಗ ಬೋಲೋ ಇಂಡಿಯಾ ವತಿಯಿಂದ ನೀವು ತುಂಬಾ ಒಂದು ಮಾತು ಹೇಳಿದ್ರಿ, ಈಗ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದೀನಿ, ಎಲ್ಲ ಅದೇ ಮಾತಾಗುತ್ತೆ, ಹೇಗೆ ಏನು ಅಂತ. ನಮ್ಮ ಈ ಸಂದರ್ಶನದ ಬಗ್ಗೆ ನಿಮಗೆ ಏನ್ ಅನ್ನಿಸ್ತಾರೆ ಮತ್ತೆ ಹಳೇದೆಲ್ಲ ರಿಕಾಲ್ ಮಾಡ್ಕೊಂಡಾಗ? ಏನಿಲ್ಲ, ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ, ನಿಮ್ದು ಒಂಥರ ಬೇರೆ ಥರ ಇದೆ ಅಷ್ಟೇ. ಏನ್ ಹೇಳೋದು? ಓಕೆ ಸರ್, ಬೋಲೋ ಇಂಡಿಯಾ ವಿಶೇಷತೆನೇ ಅದು. ನಮ್ಮ ಕನ್ನಡದ ಕಲಾವಿದರು ಮತ್ತು ನಮ್ಮ ಭಾರತದ ಹಿಡನ್ ಪ್ರತಿಭೆಗಳು ಏನಿದ್ದಾರೆ ಅದನ್ನ ಎಲ್ಲರನ್ನೂ ಕೂಡ ನಾವು ಭಾರತಕ್ಕೆ ಮತ್ತು ಗ್ಲೋಬಲಿ ನಾವು ಅವ್ರನ್ನ ಪರಿಚಯ ಮಾಡ್ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಪ್ರಗತಿ ಅಶ್ವಥ್ ನಾರಾಯಣ್ ಸರ್ ಅವ್ರನ್ನ ಮಾತಾಡ್ಸಿದ್ವಿ. ಸಾಕಷ್ಟು ವಿಷಯಗಳನ್ನ ಸರ್ ನಿಮ್ಮಿಂದ ತಿಳ್ಕೊಂಡಿದೀವಿ. ಖಂಡಿತ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾವು ಕೂಡ ಭಾವಿಸ್ತೀವಿ. ನಮ್ಮ ಜೊತೆ ಇಷ್ಟೊತ್ತು ನೀವು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.